ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫೈನಾನ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಿಡ್ ಕ್ಯಾಪ್ ಬ್ಯಾಂಕಿಂಗ್ ಸ್ಟಾಕ್ ಆದಂತಹ ಕರೂರ್ ವೈಶ್ಯ ಬ್ಯಾಂಕನ್ನು ಡಿಸ್ಕಸ್ ಮಾಡೋಣ. ಕರೂರ್ ವೈಶ್ಯ ಬ್ಯಾಂಕನ್ನು 1916ನಲ್ಲಿ ಕರೂರ್ ಎಂಬಲ್ಲಿ ಎಂ.ಎ. ವೆಂಕಟರಾಮ ಚೆಟ್ಟೇರಿ ಮತ್ತು ಅತಿಕೃಷ್ಣ ಚೆಟ್ಟೇರಿ ಎಂಬ ಇಬ್ಬರು ವ್ಯಕ್ತಿಗಳಿಂದ ಸ್ಥಾಪಿಸಲ್ಪಟ್ಟಿತು. ಈ ಬ್ಯಾಂಕನ್ನು 1.20 ಲ್ಯಾಕ್ ರೂಪೀಸ್ನಿಂದ ಸ್ಟಾರ್ಟ್ ಮಾಡಲಾಗಿತ್ತು. ಈ ಬ್ಯಾಂಕ್ 808 ಬ್ರಾಂಚಸ್ ಮತ್ತು 2240 ATMs ಪ್ಲಸ್ ಕ್ಯಾಶ್ ರಿಸೈಕಲರ್ಸ್ ಜೊತೆ ಆಪರೇಟ್ ಮಾಡ್ತಿದೆ. ಮೆಟ್ರೋ ಸಿಟಿಗಳಲ್ಲಿ 205 ಬ್ರಾಂಚಸ್ಗಳಿವೆ. ಅರ್ಬನ್ ಏರಿಯಾಗಳಲ್ಲಿ 160 ಬ್ರಾಂಚಸ್ಗಳಿವೆ. ಸೆಮಿ ಅರ್ಬನ್ ಏರಿಯಾಗಳಲ್ಲಿ 315 ಬ್ರಾಂಚಸ್ಗಳಿವೆ. ರೂರಲ್ ಏರಿಯಾಗಳಲ್ಲಿ 128 ಬ್ರಾಂಚಸ್ಗಳಿವೆ. ಬ್ರಾಂಚ್ಗಳನ್ನು ವರ್ಷದಿಂದ ವರ್ಷಕ್ಕೆ ಮತ್ತು ಕ್ವಾರ್ಟರ್ನಿಂದ ಕ್ವಾರ್ಟರ್ಗೆ ಇನ್ಕ್ರೀಸ್ ಮಾಡ್ತಿದೆ. ATMs ಪ್ಲಸ್ ಕ್ಯಾಶ್ ರಿಸೈಕಲರ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ ಏನೂ ಚೇಂಜಸ್ ಆಗಿಲ್ಲ, ಆದರೆ ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ ಇನ್ಕ್ರೀಸ್ ಆಗಿದೆ. ಇವಾಗ ಈ ಬ್ಯಾಂಕ್ನ ಡೆಪಾಸಿಟ್ಸನ್ನು ನೋಡೋಣ. 15 ಲ್ಯಾಕ್ ರೂಪೀಸ್ಗಿಂತ ಕಡಿಮೆ ಡೆಪಾಸಿಟ್ಸ್ 56% ಇದೆ. 15 ಲ್ಯಾಕ್ ರೂಪೀಸ್ನಿಂದ 1 ಕ್ರೋರ್ ರೂಪೀಸ್ನ ಡೆಪಾಸಿಟ್ಸ್ 20% ಇದೆ. 1 ಕ್ರೋರ್ ರೂಪೀಸ್ನಿಂದ 5 ಕ್ರೋರ್ ರೂಪೀಸ್ನ ಡೆಪಾಸಿಟ್ಸ್ 12% ಇದೆ. 5 ಕ್ರೋರ್ ರೂಪೀಸ್ಗಿಂತ ಹೆಚ್ಚಿನ ಡೆಪಾಸಿಟ್ಸ್ 12% ಇದೆ. ಓವರ್ ಆಲ್ ಆಗಿ ಹೇಳಬೇಕಂದ್ರೆ 88% ಡೆಪಾಸಿಟ್ಸ್ 5 ಕ್ರೋರ್ ರೂಪೀಸ್ಗಿಂತ ಕಡಿಮೆನೇ ಇದೆ. ಇವಾಗಿನ ಕಾಲದಲ್ಲಿ ಬ್ಯಾಂಕುಗಳು ಸರ್ವೈವ್ ಆಗಬೇಕಂದ್ರೆ ಡಿಜಿಟಲ್ ಪ್ರೆಸೆನ್ಸ್ ಅತಿ ಮುಖ್ಯವಾಗಿರುತ್ತದೆ. ಈ ಬ್ಯಾಂಕ್ನ ಡಿಜಿಟಲ್ ಪ್ರೆಸೆನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. 4.48 ಮಿಲಿಯನ್ ಡಿಲೈಟ್ ಆ್ಯಪ್ ಡೌನ್ಲೋಡ್ ಆಗಿದೆ. ಡಿಜಿಟಲ್ ಟ್ರಾನ್ಸಾಕ್ಷನ್ನಲ್ಲಿ 18% ಗ್ರೋತ್ ಕಂಡು ಬಂದಿದೆ. ಡಿಲೈಟ್ ಆ್ಯಪ್ನಲ್ಲಿ 21.71 ಲ್ಯಾಕ್ ಯೂಸರ್ಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. 3.57 ಲ್ಯಾಕ್ ಅಕೌಂಟ್ಸ್ ಓಪನ್ ಆಗಿದ್ದಾವೆ. ಎವರೇಜ್ ಆಗಿ 74.6 ಥೌಸಂಡ್ ಡೈಲಿ ಟ್ರಾನ್ಸಾಕ್ಷನ್ ಆಗ್ತಿದೆ. ಜೂನ್ 2023ಯಲ್ಲಿ 2095 ಲ್ಯಾಕ್ UPI ಟ್ರಾನ್ಸಾಕ್ಷನ್ ಆಗಿದೆ. ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ UPI ಟ್ರಾನ್ಸಾಕ್ಷನ್ ಇನ್ಕ್ರೀಸ್ ಆಗ್ತಿದೆ. ಈ ಬ್ಯಾಂಕ್ ವಿದಿನ್ ಅ ಬ್ಯಾಂಕ್ ಎಂಬ ನಿಯೋ ಬ್ಯಾಂಕಿಂಗ್ ಸರ್ವಿಸನ್ನು 2020ಯಲ್ಲಿ ಲಾಂಚ್ ಮಾಡಿದೆ. 69% ಕಮರ್ಷಿಯಲ್ ಲೋನ್ 5 ಕ್ರೋರ್ ರೂಪೀಸ್ಗಿಂತ ಕಡಿಮೆನೇ ಇದೆ. ಎವರೇಜ್ ಟಿಕೆಟ್ ಸೈಜ್ 37 ಲ್ಯಾಕ್ ರೂಪೀಸ್. 70% ಕಾರ್ಪೊರೇಟ್ ಲೋನ್ 100 ಕ್ರೋರ್ ರೂಪೀಸ್ಗಿಂತ ಕಡಿಮೆನೇ ಇದೆ. ಎವರೇಜ್ ಟಿಕೆಟ್ ಸೈಜ್ 38.86 ಕ್ರೋರ್ ರೂಪೀಸ್. ಯಾವುದೇ ಬ್ಯಾಂಕಿಗಾಗಲಿ ರಿಟೇಲ್ ಲೋನ್ ಗ್ರೋ ಆಗುವುದು ಒಳ್ಳೆಯದಾಗಿರುತ್ತದೆ, ಏಕೆಂದರೆ ರಿಟೇಲರ್ಸ್ ಸ್ಮಾಲ್ ಟಿಕೆಟ್ ಸೈಜ್ ಲೋನನ್ನು ತೆಗೆದುಕೊಂಡಿರುತ್ತಾರೆ. ಆ ಲೋನ್ ಡಿಫಾಲ್ಟ್ ಆದರೂ ಸಹ ಹೆಚ್ಚಿನ ನಷ್ಟವೇನೂ ಆಗುವುದಿಲ್ಲ. ಹಾಗಿದ್ದರೆ ಈ ಬ್ಯಾಂಕ್ನ ರಿಟೇಲ್ ಲೋನ್ ಹೇಗಿದೆ ಅಂತ ನೋಡೋಣ. ರಿಟೇಲ್ ಲೋನ್ ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ 18% ಇಂಪ್ರೂವ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ 4% ಇಂಪ್ರೂವ್ ಆಗಿದೆ. ಇವಾಗ ರಿಸ್ಕ್ ಪ್ರೊಫೈಲನ್ನು ನೋಡೋಣ. ರಿಸ್ಕ್ ಪ್ರೊಫೈಲ್ ಇಂಪ್ರೂವ್ ಆಗ್ತಾ ಇದೆ. ವಿಡಿಯೋವನ್ನು ಪ್ಯೂಸ್ ಮಾಡಿ ಚಾರ್ಟನ್ನು ಗಮನಿಸಿ. ಯಾವುದೇ ಬ್ಯಾಂಕನ್ನು ಎನಲೈಸ್ ಮಾಡಲು ಕೆಲವೊಂದು ಮೆಟ್ರಿಕ್ಸ್ ಮತ್ತು ರೇಷಿಯೋಗಳನ್ನು ಗಮನಿಸುವುದು ತುಂಬ ಮುಖ್ಯವಾಗಿರುತ್ತದೆ. ಹಾಗಿದ್ದರೆ ಅವುಗಳನ್ನು ಗಮನಿಸೋಣ. 1. ಬಿಸ್ನೆಸ್ ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ 14% ಇಂಪ್ರೂವ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ 5% ಇಂಪ್ರೂವ್ ಆಗಿದೆ. 2. ಅಡ್ವಾನ್ಸಸ್ ಅಂದರೆ ಬ್ಯಾಂಕುಗಳು 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಹಣವನ್ನು ನೀಡುವುದನ್ನು ಅಡ್ವಾನ್ಸಸ್ ಎನ್ನುವರು. ಈ ಹಣವನ್ನು ಪ್ರಾಪರ್ಟಿ ಅಥವಾ ಇಕ್ವಿಪ್ಮೆಂಟ್ ಖರೀದಿಸಲು ಬಳಸುವಂತಿಲ್ಲ. ಈ ಹಣವನ್ನು ಬಿಸ್ನೆಸ್ಗಳು ವರ್ಕಿಂಗ್ ಕ್ಯಾಪಿಟಲ್ ಆಗಿ ಬಳಸಬಹುದು. ಅಡ್ವಾನ್ಸಸ್ ಅನ್ನುವುದು ಬ್ಯಾಂಕುಗಳಿಗೆ ಪ್ರೈಮರಿ ಅರ್ನಿಂಗ್ನ ಮೂಲವಾಗಿರುತ್ತದೆ. ಅಡ್ವಾನ್ಸ್ ಗ್ರೋ ಆಗುವುದು ಕಂಪನಿಗೆ ಒಳ್ಳೆಯದಾಗಿರುತ್ತದೆ. ಈ ಬ್ಯಾಂಕ್ನ ಅಡ್ವಾನ್ಸಸ್ ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ 17% ಗ್ರೋ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ 4% ಗ್ರೋ ಆಗಿದೆ. 3. ಡೆಪಾಸಿಟ್ಸ್ ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ 14% ಇಂಪ್ರೂವ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ 5% ಇಂಪ್ರೂವ್ ಆಗಿದೆ. 4. ಕಾಸಾ ಅಂದರೆ ಕರೆಂಟ್ ಅಕೌಂಟ್ ಆ್ಯಂಡ್ ಸೇವಿಂಗ್ಸ್ ಅಕೌಂಟ್. ಕಾಸಾ ಇನ್ಕ್ರೀಸ್ ಆಗುವುದು ಯಾವುದೇ ಬ್ಯಾಂಕಿಗಾಗಲಿ ಒಳ್ಳೆಯದಾಗಿರುತ್ತದೆ. ಸೇವಿಂಗ್ಸ್ ಅಕೌಂಟ್ನಿಂದ ಕಡಿಮೆ ಬಡ್ಡಿ ದರಕ್ಕೆ ಹಣವನ್ನು ಡೆಪಾಸಿಟ್ ಮಾಡಿಕೊಳ್ಳಬಹುದು. ಕರೆಂಟ್ ಅಕೌಂಟ್ನ ಮೇಲೆ ಯಾವುದೇ ಬಡ್ಡಿ ದರವನ್ನು ನೀಡುವುದಿಲ್ಲ. ಈ ಬ್ಯಾಂಕ್ನ ಕಾಸಾ ಇಯರ್ ಆನ್ ಇಯರ್ 2% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 4% ಇನ್ಕ್ರೀಸ್ ಆಗಿದೆ. 5. ಕಾಸಾ ರೇಷಿಯೋ ಅಂದರೆ ಟೋಟಲ್ ಡೆಪಾಸಿಟ್ಸ್ನಲ್ಲಿ ಕಾಸಾ ಡೆಪಾಸಿಟ್ಸ್ನ ಪರ್ಸೆಂಟೇಜನ್ನು ಕಾಸಾ ರೇಷಿಯೋ ಎನ್ನಲಾಗುತ್ತದೆ. ಕಾಸಾ ರೇಷಿಯೋ ಜೂನ್ 2023ಯಲ್ಲಿ 33% ಇದೆ. ಜೂನ್ 2022ನಲ್ಲಿ 37% ಇತ್ತು. ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ 4% ಡಿಕ್ರೀಸ್ ಆಗಿದೆ. ಮಾರ್ಚ್ 2023
ತ್ರೀಯಲ್ಲಿ 33% ಇತ್ತು. ಕ್ವಾರ್ಟರ್ ಆನ್ ಕ್ವಾರ್ಟರ್ಗೆ ಹೋಲಿಸಿದರೆ ಫ್ಲಾಟ್ ಆಗಿದೆ. 6. ನೆಟ್ ಇಂಟ್ರೆಸ್ಟ್ ಇನ್ಕಮ್. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅಂದರೆ ಬ್ಯಾಂಕ್ನ ಲೆಂಡಿಂಗ್ ಆಕ್ಟಿವಿಟೀಸ್ನಿಂದ ಅರ್ನ್ ಮಾಡಿದ ಇಂಟ್ರೆಸ್ಟ್ನಿಂದ ಬ್ಯಾಂಕ್ನ ಡೆಪಾಸಿಟ್ಸ್ನ ಮೇಲೆ ನೀಡಿದ ಇಂಟ್ರೆಸ್ಟ್ನಿಂದ ಕಳೆದಾಗ ಬರುವ ಡಿಫರೆನ್ಸನ್ನು ನೆಟ್ ಇಂಟ್ರೆಸ್ಟ್ ಇನ್ಕಮ್ ಎನ್ನುವರು. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಇನ್ಕ್ರೀಸ್ ಆಗುವುದು ಯಾವುದೇ ಬ್ಯಾಂಕಿಗಾಗಲಿ ಗುಡ್ ಸೈನ್ ಆಗಿರುತ್ತದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ 18% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಹೆಚ್ಚು ಕಡಿಮೆ ಫ್ಲಾಟ್ ಆಗಿದೆ. 7. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂದರೆ ಲೆಂಡಿಂಗ್ ಆಕ್ಟಿವಿಟೀಸ್ನಿಂದ ಅರ್ನ್ ಮಾಡಿದ ಇಂಟ್ರೆಸ್ಟ್ನಿಂದ ಬ್ಯಾಂಕ್ನ ಡೆಪಾಸಿಟ್ಸ್ನ ಮೇಲೆ ನೀಡಿದ ಇಂಟ್ರೆಸ್ಟ್ನಿಂದ ಕಳೆದು ಆವ್ರೇಜ್ ಅಸೆಟ್ಸ್ನ ಇಂಟ್ರೆಸ್ಟ್ ಅರ್ನಿಂಗ್ಸ್ನಿಂದ ಭಾಗಿಸಿದಾಗ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಬರುತ್ತದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಇಯರ್ ಆನ್ ಇಯರ್ 0.34% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 0.18% ಡಿಕ್ರೀಸ್ ಆಗಿದೆ. 8. ಕಾಸ್ಟ್ ಟು ಇನ್ಕಮ್ ರೇಷಿಯೋ. ಕಾಸ್ಟ್ ಟು ಇನ್ಕಮ್ ರೇಷಿಯೋ ಅಂದರೆ ಇನ್ಕಮ್ ಮತ್ತು ಆ ಇನ್ಕಮನ್ನು ಅಕ್ವೈರ್ ಮಾಡಲು ಆಗುವ ಕಾಸ್ಟ್ನ ನಡುವಿನ ಸಂಬಂಧವನ್ನು ಕಾಸ್ಟ್ ಟು ಇನ್ಕಮ್ ರೇಷಿಯೋ ಎನ್ನುತ್ತಾರೆ. ಕಾಸ್ಟ್ ಟು ಇನ್ಕಮ್ ರೇಷಿಯೋವು ಬ್ಯಾಂಕು ಎಷ್ಟು ಎಫಿಷಿಯೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸುತ್ತದೆ. ಎಷ್ಟು ಕಡಿಮೆ ಕಾಸ್ಟ್ ಟು ಇನ್ಕಮ್ ರೇಷಿಯೋ ಇರುತ್ತದೆಯೋ ಅಷ್ಟು ಪ್ರಾಫಿಟ್ ಹೆಚ್ಚಾಗುತ್ತದೆ. ಕಾಸ್ಟ್ ಟು ಇನ್ಕಮ್ ರೇಷಿಯೋ ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ 2.39% ಕಡಿಮೆಯಾಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ 4.43% ಇನ್ಕ್ರೀಸ್ ಆಗಿದೆ. 9. ರಿಟರ್ನ್ ಆನ್ ಅಸೆಟ್ಸ್. ರಿಟರ್ನ್ ಆನ್ ಅಸೆಟ್ಸ್ ಬ್ಯಾಂಕುಗಳ ಟೋಟಲ್ ಅಸೆಟ್ಸ್ಗೆ ಹೋಲಿಸಿದರೆ ಬ್ಯಾಂಕುಗಳು ಎಷ್ಟು ಪ್ರಾಫಿಟೇಬಲ್ ಆಗಿವೆ ಎಂದು ತೋರಿಸುತ್ತದೆ. ಮತ್ತು ರಿಟರ್ನ್ ಆನ್ ಅಸೆಟ್ಸ್ ಬ್ಯಾಂಕುಗಳು ಎಷ್ಟು ಎಫಿಷಿಯೆಂಟ್ ಆಗಿ ಅಸೆಟ್ಸ್ ಅನ್ನು ಅರ್ನಿಂಗ್ ಗಳಿಸಲು ಯೂಸ್ ಮಾಡಿಕೊಳ್ಳುತ್ತಿವೆ ಅಂತ ತೋರಿಸುತ್ತದೆ. ರಿಟರ್ನ್ ಆನ್ ಅಸೆಟ್ಸ್ ಇಯರ್ ಆನ್ ಇಯರ್ 0.44% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 0.03% ಇನ್ಕ್ರೀಸ್ ಆಗಿದೆ. ರಿಟರ್ನ್ ಆನ್ ಅಸೆಟ್ಸ್ ಇನ್ಕ್ರೀಸ್ ಆಗುವುದು ಗುಡ್ ಸೈನ್ ಆಗಿರುತ್ತದೆ. 10. ರಿಟರ್ನ್ ಆನ್ ಇಕ್ವಿಟಿ. ಈ ಬ್ಯಾಂಕ್ನ ರಿಟರ್ನ್ ಆನ್ ಇಕ್ವಿಟಿ 16.05% ಇದೆ. ರಿಟರ್ನ್ ಆನ್ ಇಕ್ವಿಟಿ ಇಯರ್ ಆನ್ ಇಯರ್ 4.36% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 0.01% ಇನ್ಕ್ರೀಸ್ ಆಗಿದೆ. ರಿಟರ್ನ್ ಆನ್ ಇಕ್ವಿಟಿ ಇನ್ಕ್ರೀಸ್ ಆಗುವುದು ಗುಡ್ ಸೈನ್ ಆಗಿರುತ್ತದೆ. 11. ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಗ್ರಾಸ್ NPA ಅಂದರೆ ಅನ್ಪೇಯ್ಡ್ ಲೋನ್ ಆಗಿರುತ್ತದೆ. ಗ್ರಾಸ್ NPA ಡಿಕ್ರೀಸ್ ಆಗುವುದು ಗುಡ್ ಸೈನ್ ಆಗಿರುತ್ತದೆ. ಈ ಬ್ಯಾಂಕ್ನ ಗ್ರಾಸ್ NPA ಇಯರ್ ಆನ್ ಇಯರ್ 3.29% ಡಿಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 0.28% ಡಿಕ್ರೀಸ್ ಆಗಿದೆ. 12. ಪ್ರೊವಿಷನ್. ಪ್ರೊವಿಷನ್ ಅಂದರೆ ಬ್ಯಾಡ್ ಲೋನನ್ನು ಕವರ್ ಮಾಡಲು ಬ್ಯಾಂಕುಗಳು ಸ್ವಲ್ಪ ಫಂಡನ್ನು ಎತ್ತಿಡುತ್ತವೆ. ಇದನ್ನು ಪ್ರೊವಿಷನ್ ಎನ್ನುವರು. ಪ್ರೊವಿಷನ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುವುದು ಡಿಫಾಲ್ಟ್ ಆಗಬಹುದಾದ ಲೋನ್ ಎಷ್ಟು ಎಂದು ತೋರಿಸುತ್ತದೆ. ಪ್ರೊವಿಷನ್ ಜೂನ್ 2022ನಲ್ಲಿ 246 crore rupees ಇತ್ತು. ಜೂನ್ 2023ಯಲ್ಲಿ ಇನ್ಕ್ರೀಸ್ ಆಗಿ 290 crore rupees ಆಗಿದೆ. ಅಂದರೆ 17% ಇನ್ಕ್ರೀಸ್ ಆಗಿದೆ. ಮಾರ್ಚ್ 2023ಯಲ್ಲಿ 401 crore rupees ಇತ್ತು. ಜೂನ್ 2023ಯಲ್ಲಿ ಡಿಕ್ರೀಸ್ ಆಗಿ 290 crore rupees ಆಗಿದೆ. ಅಂದರೆ 38% ಡಿಕ್ರೀಸ್ ಆಗಿದೆ. 13. ಪ್ರೊವಿಷನ್ ಕವರೇಜ್ ರೇಷಿಯೋ. ಪ್ರೊವಿಷನ್ ಕವರೇಜ್ ರೇಷಿಯೋ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ನ ಅಗೇನೆಸ್ಟ್ ಆಗಿ ಇರುವ ಫಂಡ್ಸ್ನ ಪರ್ಸೆಂಟೇಜನ್ನು ಪ್ರೊವಿಷನ್ ಕವರೇಜ್ ರೇಷಿಯೋ ಎನ್ನುತ್ತಾರೆ. ಟೈಪಿಕಲಿ ಪ್ರೊವಿಷನ್ ಕವರೇಜ್ ರೇಷಿಯೋ 17%ಗಿಂತ ಹೆಚ್ಚಿದ್ದರೆ ಹೆಲ್ದಿ ಎಂದು ಹೇಳಲಾಗುತ್ತದೆ. ಈ ಬ್ಯಾಂಕ್ನ ಪ್ರೊವಿಷನ್ ಕವರೇಜ್ ರೇಷಿಯೋ 93.41% ಇದೆ. ಇಯರ್ ಆನ್ ಇಯರ್ 10.67% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 1.27% ಇನ್ಕ್ರೀಸ್ ಆಗಿದೆ. 14. ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ಗ್ರಾಸ್ NPAಯಲ್ಲಿ ಪ್ರೊವಿಷನನ್ನು ಕಳೆದಾಗ ಬರುವ ಅಮೌಂಟನ್ನು ನೆಟ್ NPA ಎನ್ನಲಾಗುತ್ತದೆ. ನೆಟ್ NPA ಆಗಲಿ ಅಥವಾ ಗ್ರಾಸ್ NPA ಆಗಲಿ ಕಡಿಮೆಯಾಗುವುದು ಯಾವುದೇ ಬ್ಯಾಂಕಿಗಾಗಲಿ ಒಳ್ಳೆಯದಾಗಿರುತ್ತದೆ. ನೆಟ್ NPA ಇಯರ್ ಆನ್ ಇಯರ್ 1.34% ಡಿಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 0.15% ಡಿಕ್ರೀಸ್ ಆಗಿದೆ. 15. ಕ್ಯಾಪಿಟಲ್ ಅಡೆಕ್ವೇಸಿ ರೇಷಿಯೋ. ಕ್ಯಾಪಿಟಲ್ ಅಡೆಕ್ವೇಸಿ ರೇಷಿಯೋ ಅಂದರೆ ಯಾವುದೇ ಬ್ಯಾಂಕಿಗೆ ಆ ಬ್ಯಾಂಕ್ನ ಲಾಸನ್ನು ಅಬ್ಸಾರ್ಬ್ ಮಾಡಲು ಎಬಿಲಿಟಿ ತೋರಿಸುವ ಮೆಜರ್ಮೆಂಟ್ ರೇಷಿಯೋ ಆಗಿದೆ. RBI ನಾರ್ಮ್ಸ್ ಪ್ರಕಾರ 9% ಕ್ಯಾಪಿಟಲ್ ಅಡೆಕ್ವೇಸಿ ರೇಷಿಯೋ ಕಮರ್ಷಿಯಲ್ ಬ್ಯಾಂಕುಗಳು ಮೇಂಟೈನ್ ಮಾಡಬೇಕಾಗುತ್ತದೆ. ಕ್ಯಾಪಿಟಲ್ ಅಡೆಕ್ವೇಸಿ ರೇಷಿಯೋ ಹೈ ಇರುವುದು ಒಳ್ಳೆಯದಾಗಿರುತ್ತದೆ. ಏಕೆಂದರೆ ಅಡೆಕ್ವೇಟ್ ಕ್ಯಾಪಿಟಲ್ನ ಲಭ್ಯತೆಯಿಂದಾಗಿ ಅನ್ಎಕ್ಸ್ಪೆಕ್ಟೆಡ್ ಲಾಸನ್ನು ಎದುರಿಸಲು ಬ್ಯಾಂಕುಗಳು ಉತ್ತಮ ಸ್ಥಾನದಲ್ಲಿದೆ ಎಂದು ಸೂಚಿಸುತ್ತದೆ. ಈ ಬ್ಯಾಂಕ್ನಲ್ಲಿ ಕ್ಯಾಪಿಟಲ್ ಅಡೆಕ್ವೇಸಿ ರೇಷಿಯೋ 17.67% ಇದೆ. ಇಯರ್ ಆನ್ ಇಯರ್ 1.28% ಡಿಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 0.89% ಡಿಕ್ರೀಸ್ ಆಗಿದೆ. 16. ಸ್ಲಿಪೇಜ್ ರೇಷಿಯೋ. ಸ್ಲಿಪೇಜ್ ರೇಷಿಯೋ ಎಷ್ಟು % ಗುಡ್ ಲೋನ್ಗಳು ಸ್ಟ್ರೆಸ್ಗೆ ಒಳಗಾಗುತ್ತವೆ ಎಂದು ತಿಳಿಸುತ್ತದೆ. ಸ್ಲಿಪೇಜ್ ರೇಷಿಯೋಗಳು ಶಾರ್ಪ್ ಆಗಿ ಇನ್ಕ್ರೀಸ್ ಆಗುವುದು ಬ್ಯಾಂಕುಗಳ ಪ್ರೊವಿಷನಿಂಗ್ ಮತ್ತು ನೆಟ್ ಪ್ರಾಫಿಟ್ನ ಮೇಲೆ ಇಂಪ್ಯಾಕ್ಟ್ ಬೀರುತ್ತದೆ. ಲೋ ಅಥವಾ ನೋ ಸ್ಲಿಪೇಜ್ ಇರುವುದು ಬ್ಯಾಂಕುಗಳು ಅಸೆಟ್ ಕ್ವಾಲಿಟಿಯನ್ನು ಎಷ್ಟು ಒಳ್ಳೆಯದಾಗಿ ಮ್ಯಾನೇಜ್ ಮಾಡ್ತಿವೆ ಎಂದು ತೋರಿಸುತ್ತದೆ.
ಈ ಬ್ಯಾಂಕ್ನಲ್ಲಿ ಸ್ಲಿಪೇಜ್ ರೇಷಿಯೋ 0.90% ಇದೆ ಮತ್ತು ಸ್ಲಿಪೇಜ್ ರೇಷಿಯೋ ಡಿಕ್ರೀಸ್ ಆಗ್ತಿದೆ. ಇವಾಗ ಫೈನಾನ್ಷಿಯಲ್ಸನ್ನು ನೋಡೋಣ. ರೆವೆನ್ಯೂ 2020ಗೆ ಹೋಲಿಸಿದರೆ 2021ನಲ್ಲಿ 9% ಡಿಕ್ರೀಸ್ ಆಗಿದೆ. 2021ಗೆ ಹೋಲಿಸಿದರೆ 2022ನಲ್ಲಿ 2% ಇನ್ಕ್ರೀಸ್ ಆಗಿದೆ. 2022ಗೆ ಹೋಲಿಸಿದರೆ 2023ಯಲ್ಲಿ 16% ಇನ್ಕ್ರೀಸ್ ಆಗಿದೆ. ಇಲ್ಲಿ ರೆವೆನ್ಯೂ ಇನ್ಕ್ರೀಸ್ ಆಗುವುದು ಕಾಣಿಸ್ತಾ ಇದೆ. ನೆಟ್ ಪ್ರಾಫಿಟ್ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಿದೆ. 2019 ಮತ್ತು 2020 ನಡುವೆ 11% ಇನ್ಕ್ರೀಸ್ ಆಗಿದೆ. 2020 ಮತ್ತು 2021 ನಡುವೆ 52% ಇನ್ಕ್ರೀಸ್ ಆಗಿದೆ. 2021 ಮತ್ತು 2022 ನಡುವೆ 57% ಇನ್ಕ್ರೀಸ್ ಆಗಿದೆ. 2022 ಮತ್ತು 2023 ನಡುವೆ 63% ಇನ್ಕ್ರೀಸ್ ಆಗಿದೆ. EPS ಕೂಡ 2019ಇಂದ ಇನ್ಕ್ರೀಸ್ ಆಗ್ತಿದೆ. 2019 ಮತ್ತು 2020 ನಡುವೆ 11% ಇನ್ಕ್ರೀಸ್ ಆಗಿದೆ. 2020 ಮತ್ತು 2021 ನಡುವೆ 53% ಇನ್ಕ್ರೀಸ್ ಆಗಿದೆ. 2021 ಮತ್ತು 2022 ನಡುವೆ 87% ಇನ್ಕ್ರೀಸ್ ಆಗಿದೆ. 2022 ಮತ್ತು 2023 ನಡುವೆ 64% ಇನ್ಕ್ರೀಸ್ ಆಗಿದೆ. 3 ಇಯರ್ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ 3% ಇದೆ. 3 ಇಯರ್ ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ 66% ಇದೆ. 3 ಇಯರ್ ಸ್ಟಾಕ್ ಪ್ರೈಸ್ CAGR 49% ಇದೆ. 3 ಇಯರ್ ರಿಟರ್ನ್ ಆನ್ ಈಕ್ವಿಟಿ 10% ಇದೆ. ಇವಾಗ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡೋಣ. ಪ್ರಮೋಟರ್ಸ್ 2.24% ಸ್ಟೇಕನ್ನು ಹೊಂದಿದ್ದಾರೆ. ಮ್ಯೂಚುವಲ್ ಫಂಡ್ 26.83% ಸ್ಟೇಕನ್ನು ಹೊಂದಿದ್ದಾರೆ. ಇನ್ಶೂರೆನ್ಸ್ ಕಂಪನೀಸ್ 2.62% ಸ್ಟೇಕನ್ನು ಹೊಂದಿದ್ದಾರೆ. FIIs 17.89% ಸ್ಟೇಕನ್ನು ಹೊಂದಿದ್ದಾರೆ. ಅದರ್ಸ್ 7.88% ಸ್ಟೇಕನ್ನು ಹೊಂದಿದ್ದಾರೆ. ರೆಸಿಡೆಂಟ್ ಇಂಡಿವಿಜುವಲ್ 42.54% ಸ್ಟೇಕನ್ನು ಹೊಂದಿದ್ದಾರೆ. ಇದು ಒಂದು ಪ್ರೊಫೆಷನಲಿ ಮ್ಯಾನೇಜ್ಡ್ ಬ್ಯಾಂಕ್ ಆಗಿದೆ. ಕಳೆದ ಕ್ವಾರ್ಟರ್ ಅಂದರೆ 31/3/2023 ಕ್ವಾರ್ಟರ್ಗೆ ಹೋಲಿಸಿದರೆ ಈ ಕ್ವಾರ್ಟರ್ನಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸ್ವಲ್ಪ ಇಂಪ್ರೂವ್ ಆಗಿದೆ. ಈ ಸ್ಟಾಕ್ನಲ್ಲಿ 3 ಸೂಪರ್ ಸ್ಟಾರ್ ಇನ್ವೆಸ್ಟರ್ಗಳು ಇನ್ವೆಸ್ಟ್ ಮಾಡಿದ್ದರು. ಆದರೆ ಇವಾಗ ಅವರು ಸೆಲ್ ಮಾಡಿ 1%ಗಿಂತ ಕಡಿಮೆ ಅಥವಾ ಪೂರ್ಣವಾಗಿ ತಮ್ಮ ಸ್ಟೇಕನ್ನು ಸೆಲ್ ಮಾಡಿದ್ದಾರೆ. ಇವಾಗ ಫಂಡಮೆಂಟಲ್ಸನ್ನು ಸ್ವಲ್ಪ ಗಮನಿಸೋಣ. ಮಾರ್ಕೆಟ್ ಕ್ಯಾಪ್ 9,376 crore rupees ಇದೆ. ಮಾರ್ಕೆಟ್ ಕ್ಯಾಪ್ನಿಂದಲೇ ಗೊತ್ತಾಗುತ್ತದೆ ಇದು ಒಂದು ಮಿಡ್ ಕ್ಯಾಪ್ ಬ್ಯಾಂಕ್ ಆಗಿದೆ ಎಂದು. ಕರೆಂಟ್ ಮಾರ್ಕೆಟ್ ಪ್ರೈಸ್ 117 rupees ಇದೆ. ಸ್ಟಾಕ್ PE 7.59 ಇದೆ. ಇಂಡಸ್ಟ್ರಿ PE 12.8 ಇದೆ. ಇಂಡಸ್ಟ್ರಿ PEಗೆ ಹೋಲಿಸಿದರೆ ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಆಗಿದೆ. ಪೆಗ್ ರೇಷಿಯೋ 0.29 ಇದೆ. ಪೆಗ್ ರೇಷಿಯೋಗೆ ಹೋಲಿಸಿದರೂ ಸಹ ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಆಗಿದೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ 1.23 ಇದೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂಗೂ ಹೋಲಿಸಿದರೂ ಸಹ ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಆಗಿದೆ. ROE 14.6% ಇದೆ. ಓವರಾಲ್ ಆಗಿ ಈ ಸ್ಟಾಕ್ನ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿದೆ. ಇವಾಗ ಈ ಬ್ಯಾಂಕ್ನ ರಿಸ್ಕ್ಗಳನ್ನು ನೋಡೋಣ. ಒಂದು, ಈ ಬ್ಯಾಂಕ್ ಹೈ ರೀಜನಲ್ ಕಾನ್ಸಂಟ್ರೇಷನ್ ಅನ್ನು ಹೊಂದಿದೆ. ಈ ಬ್ಯಾಂಕಿಗೆ ಹೆಚ್ಚಿನ ಬಿಸ್ನೆಸ್ ಸೌತ್ ಸ್ಟೇಟ್ಗಳಿಂದ ಬರ್ತಿದೆ. ಮೇಜರ್ ಆಗಿ ತಮಿಳುನಾಡಿನಿಂದ ಬರ್ತಿದೆ. ಈ ಪ್ಲೇಸ್ಗಳಲ್ಲಿ ಏನಾದರೂ ಸ್ಲೋ ಡೌನ್ ಕಂಡು ಬಂದರೆ ಈ ಬ್ಯಾಂಕಿಗೆ ರಿಸ್ಕ್ ಆಗಬಹುದು. ಇವಾಗ ಕನ್ಕ್ಲೂಷನ್ಗೆ ಬರೋಣ. ನನಗನಿಸಿದ ಪ್ರಕಾರ ಈ ಬ್ಯಾಂಕ್ ಸ್ವಲ್ಪ ಇಂಪ್ರೂವ್ ಆಗ್ತಿದೆ. ಈ ಸ್ಟಾಕನ್ನು ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಟುಕೊಂಡು ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇರಿ. ನಾನು ಈ ಸ್ಟಾಕ್ನಲ್ಲಿ ಸ್ಟೇಬಲ್ ಆಗಿದ್ದೀನಿ. ಈ ವಿಡಿಯೋವನ್ನು ಎಜುಕೇಷನಲ್ ಪರ್ಪಸ್ಗಾಗಿ ಮಾಡಿದ್ದು. ಈ ವಿಡಿಯೋವನ್ನು ಮತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಸ್ಟಾಕನ್ನು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿ ತೆಗೆದುಕೊಳ್ಳಬೇಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.